ದಾಲ್ ಪಾಲಕ್ ತೊಗರಿಬೇಳೆ ಮತ್ತು ತಾಜಾ ಪಾಲಕನ್ನು ಒಟ್ಟಿಗೆ ಬೇಯಿಸಿ ತಯಾರಿಸುವ ಖಾದ್ಯ. ದಾಲ್ ಪಾಲಕನ್ನು ಸೌಮ್ಯವಾದ ಮಸಾಲೆಗಳು ಮತ್ತು ದೇಸಿ ತುಪ್ಪದ ಒಗ್ಗರಣೆಯೊಂದಿಗೆ ತಯಾರಿಸಲಾಗುತ್ತದೆ ಹಾಗೂ ಇದು ಊಟಕ್ಕೆ ಪರಿಪೂರ್ಣ. ಸೊ ಬನ್ನಿ ಈ ದಾಲ್ ಪಾಲಕನ್ನು ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಈಗ ಒಂದು ಕುಕ್ಕರ್ನ ತಗೊಳ್ಬೇಕಾಗುತ್ತೆ. ಈ ಕುಕ್ಕರಿಗೆ ವಾಶ್ ಮಾಡಿಟ್ಟಂಥ ತೊಗರಿಬೇಳೆಯನ್ನು ಹಾಕ್ಕೋಬೇಕಾಗುತ್ತೆ. ನಾನು ತೊಗರಿಬೇಳೆಯನ್ನು ವಾಶ್ ಮಾಡ್ಕೊಂಡಿಟ್ಟಿದ್ದೇನೆ. ಹಾಗೆ ಇದಕ್ಕೆ ಹಾಕ್ಕೊಂಡು ಇನ್ನು 2 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೋಬೇಕು. ಜಾಸ್ತಿ ನೀರು ಬೇಡ, 2 ಕಪ್ ಸಾಕಾಗುತ್ತೆ ಇದಕ್ಕೆ. ನಂತರ 1 ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕ್ಕೊಂಡು ನೆಕ್ಸ್ಟ್ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೋಬೇಕು. ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬೇಳೆ ಬೇಯಲಿಕ್ಕೋಸ್ಕರ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದು 3ರಿಂದ 4 ಸೀಟಿ ಆಗುವವರೆಗೆ ಇದನ್ನು ಬೇಯಿಸ್ಕೋಬೇಕು. ಈಗ ಇಲ್ಲಿದು ಬೇಯ್ತಾ ಇರಲಿ ಅಷ್ಟರಲ್ಲಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿರೋಣ. ಸೊ ನೋಡಿ ಇಲ್ಲಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ. ಹಾಗೆಯೇ ಇದು ವಾಶ್ ಮಾಡಿಲ್ಲ. ಇನ್ನು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಬರೋಣ ಬನ್ನಿ. ಸೊ ನೀವಿಲ್ಲಿ ನೋಡ್ಬೋದು ಈಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕೂಡ ಬಂದಿದ್ದೇನೆ. ಅಡಿಗೆ ಒಂದು ಪ್ಲೇಟ್ ಕೂಡ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಅದರಲ್ಲಿದ್ದಂಥ ನೀರು ಕೂಡ ಎಲ್ಲ ಚೆಲ್ಲುತ್ತೆ, ಹಾಗಾಗಿ ಅದಕ್ಕೆ ಪ್ಲೇಟ್ ಇಟ್ಟಿದ್ದೇನೆ. ಸೊ ಇಲ್ಲಿ ಕುಕ್ಕರ್ ವಿಷಲ್ ಕೂಡ ಹೋಗ್ತಾ ಇದೆ, ಫೈನಲ್ ವಿಷಲ್ ಇದು. ಈಗ ಗ್ಯಾಸನ್ನು ಆಫ್ ಮಾಡೋಣ. ಈಗ ಇದು ಕಂಪ್ಲೀಟಾಗಿ ಕುಕ್ಕರ್ ವಿಷಲ್ ತಣ್ಣಗಾಗಲಿ, ಆನಂತರ ಇದನ್ನು ಓಪನ್ ಮಾಡಿದರೆ ಆಯಿತು. ಸೊ ಇವಾಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇನ್ನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡೋಣ. ಈಗ ಬೇಳೆ ಕೂಡ ಚೆನ್ನಾಗಿ ಬಂದಿದೆ. ನೀವಿಲ್ಲಿ ನೋಡ್ಬೋದು ಈ ರೀತಿಯನ್ನು ಮೊದಲಿಗೆ ಬೇಳೆಯನ್ನು ಬೇಯಿಸ್ಕೋಬೇಕು. ದಾಲ್ ಪಾಲಕ್ ಮಾಡಲಿಕ್ಕೆ ಬೇಳೆಯನ್ನು ಈ ರೀತಿ ಮೊದಲನೇದಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಬನ್ನಿ ಈಗ ಇದನ್ನು ಸೈಡಲ್ಲಿಟ್ಟು ನೆಕ್ಸ್ಟ್ ಇನ್ನೊಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಟು ಈ ಪ್ಯಾನಿಗೆ 1-2 ಸ್ಪೂನು ತುಪ್ಪವನ್ನು ಹಾಕಿ ನಂತರ 1-2 ಸ್ಪೂನ್ ಆಗುವಷ್ಟು ಆಯಿಲನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಈಗ ತುಪ್ಪ ಹಾಗೂ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ನಂತರ 1 ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೋಬೇಕು. ನಂತರ ಇದಕ್ಕೆ 1 ಟೊಮ್ಯಾಟೋನ ಸಣ್ಣಗೆ ಕಟ್ ಮಾಡಿಕೊಂಡು ಕೂಡ ಹಾಕ್ಕೋಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಸ್ಮೂತ್ ಆಗುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಇದು ಚೆನ್ನಾಗಿ ಸ್ಮೂತ್ ಆಗಿದೆ. ಈಗ ವಾಶ್ ಮಾಡ್ಕೊಂಡಿಟ್ಟಂಥ ಪಾಲಕನ್ನು ಹಾಕ್ಕೊಂಡು ಇದನ್ನು ಒಂದು 3ರಿಂದ 4 ನಿಮಿಷ ತನಕ ಇದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು 3ರಿಂದ 4 ನಿಮಿಷ ಆಗುವ ತನಕ ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ ಪಾಲಕ್ ಕೂಡ ಚೆನ್ನಾಗಿ ಬೆಂದಿದೆ. ಅಂದರೆ 4 ನಿಮಿಷ ಆಗೋ ತನಕ ಇದನ್ನು ಬೇಯಿಸ್ಕೊಂಡ ನಂತರ ಈ ತೊಗರಿಬೇಳೆಯನ್ನು ಹಾಕೋಬೇಕು. ಅಂದರೆ ಮೊದಲೇ ಬೇಯಿಸ್ಕೊಂಡಿಟ್ಟಂಥ ತೊಗರಿಬೇಳೆಯನ್ನು ಈ ಪಾಲಕ್ಗೆ ಹಾಕ್ಕೊಂಡು ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲನೂ ಹೊಂದುವ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ದಾಲ್ ಪಾಲಕನ್ನು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ. ಸೊ ಒಂದ್ಸಲ ಈ ರೀತಿ ದಾಲ್ ಪಾಲಕನ್ನು ಮಾಡಿಕೊಂಡು ಟ್ರೈ ಮಾಡಿ, ಸೂಪರಾಗಿರುತ್ತೆ ದಾಲ್ ಪಾಲಕ್. ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಶ್ರಣ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನು ಕೂಡ ಹಾಕ್ಕೋಬೇಕು. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೋಡಿ ಈ ರೀತಿ ದಾಲ್ ಪಾಲಕ್ ರೆಡಿಯಾಗಿರುತ್ತೆ. ಈಗ ನಿಮಗೆ ಇದಕ್ಕೆ ನೀರು ಬೇಕಿದ್ರೆ ಕೂಡ ಹಾಕೋಬೋದು, ಅಥವಾ ನಿಮಗೆ ಇದೇ ರೀತಿ ತಿಕ್ಕಾಗಿ ಇರಬೇಕಂದ್ರೆ ಇದೇ ರೀತಿ ಕೂಡ ನೀವು ಇಟ್ಕೋಬೋದು. ಸೊ ಈಗ ನಾನಿಲ್ಲಿ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ನನಗೆ ತಿಕ್ಕಾಗಿ ಬೇಡ, ಅದು ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ದಾಲ್ ಪಾಲಕ್ ತಿಕ್ಕಾಗಿ ಬೇಕು ಅಂತಂದರೆ ನೀವು ಕೂಡ ಈ ತಿಕ್ಕಾಗಿಯೇ ಮಾಡ್ಬೋದು, ಅಥವಾ ಇದಕ್ಕೆ ನೀರು ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷದನ್ನು ಬೇಯಿಸ್ಕೋಬಹುದು. ಈಗ ನಾನಿಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೇನು ನೀರು ಆ್ಯಡ್ ಮಾಡಬೇಕಂತಂದರೆ ಒಂದು ಅರ್ಧ ಲೋಟ ನೀರನ್ನು ಹಾಕಿದರೆ ಸಾಕು. ಈಗ ನೋಡಿ ಅರ್ಧ ಲೋಟ ನಾನು ನೀರನ್ನು ಕೂಡ ಹಾಕ್ಕೊಂಡು ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನನಗಿದು ಕರೆಕ್ಟಾಗಿದೆ. ಸೊ ಇವಾಗ ಇದನ್ನು ಒಂದು 5 ನಿಮಿಷದನ್ನು ಬೇಯಿಸ್ಕೋಬೇಕು. ಇವಾಗಿದು ಇಷ್ಟು ಸಾಕು, ಥಿಕ್ನೆಸ್ ಇಷ್ಟು ಆದರೆ ಸಾಕು. ಮತ್ತು ಇದು ಕೂಡ ತಣ್ಣಗಾದ ಮೇಲೆ ಇನ್ನೂ ಕೂಡ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಜಾಸ್ತಿ ತಿಕ್ಕಾಗುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನು ಸಾಲ್ಟೆಲ್ಲ ಕಡಿಮೆ ಇದ್ದರೆ ನೀವು ಇವಾಗ ಹಾಕೋಬೋದು ನೋಡಿಕೊಂಡು.
ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೋಡಿ ಈಗ 5 ನಿಮಿಷ ಆಗಿದೆ. 5 ನಿಮಿಷ ಆಗುವಾಗ ಲಿಡ್ಡನ್ನು ಓಪನ್ ಮಾಡಿಕೊಂಡು ಕುದಿ ಕೂಡ ಚೆನ್ನಾಗೇ ಬರ್ತಾ ಇದೆ. ಈಗ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೋಬೇಕು. ಅರ್ಧ ಭಾಗ ಹಾಕಿದರೆ ಸಾಕು. ನೀವು ಬೇಕಿದ್ರೆ ಹಾಕೋಬೋದು, ಅಥವಾ ನೀವು ಇದನ್ನು ಸರ್ವ್ ಮಾಡುವಾಗ ಕೂಡ ಇದನ್ನು ಹಾಕ್ಕೊಂಡು ನೀವು ಇದನ್ನು ಬಡಿಸ್ಕೊಂಡು ತಿನ್ಬೋದು. ಸೊ ಈಗ ನೋಡಿ ನಿಂಬೆ ರಸವನ್ನು ಹಾಕ್ಕೊಂಡು ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೂಡ ಆಗಿದೆ. ಈಗ ಇದು ರೆಡಿಯಾಗಿದೆ. ದಾಲ್ ಪಾಲಕ್ ಈಗ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರುವಂಥ ದಾಲ್ ಪಾಲಕ್ ಹಾಗೂ ಸೂಪರ್ ಟೇಸ್ಟಿಯಾಗಿರೋ ದಾಲ್ ಪಾಲಕ್ ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡೋಣ. ಸೊ ಸಖತ್ತಾಗಿರುವಂಥ ದಾಲ್ ಪಾಲಕ್ ಇಲ್ಲಿ ರೆಡಿಯಾಗಿದೆ. ಒಳ್ಳೆ ಕಾಂಬಿನೇಷನ್ ಕೂಡ. ಇನ್ನು ಈ ದಾಲ್ ಪಾಲಕ್ಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಯಾವುದಂದರೆ ಬಿಸಿ ಬಿಸಿ ರೊಟ್ಟಿ, ಚಪಾತಿ ಹಾಗೂ ಪರೋಟ ಹಾಗೂ ಜೀರಾ ರೈಸ್ನೊಂದಿಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ಈ ದಾಲ್ ಪಾಲಕನ್ನೊಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಖಂಡಿತ ಇದರಲ್ಲಿ ಪ್ರೋಟೀನ್, ಕಬ್ಬಿಣ, ಕ್ಯಾಲ್ಶಿಯಂ ಮತ್ತು ಫೈಬರ್ ಸಮೃದ್ಧವಾಗಿದೆ. ಇದು ಶಕ್ತಿಯನ್ನು ಕೂಡ ನೀಡುತ್ತದೆ ಹಾಗೂ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಇನ್ನು ದಾಲ್ ಪಾಲಕಲ್ಲಿ ಹೆಚ್ಚು ಪೌಷ್ಟಿಕಾಂಶವಾಗಿಸಲು ಕ್ಯಾರೆಟ್, ಮೆಂತೆ, ಸೋರೆಕಾಯಿಯನ್ನು ಕೂಡ ಸೇರಿಸಿಕೊಂಡು ನೀವು ಈ ಮೂಲಕ ನೀವು ಅದನ್ನು ಹೆಚ್ಚು ಪೌಷ್ಟಿಕವಾಗಿರಿಸ್ಕೊಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಾಲ್ ಪಾಲಕನ್ನು ಹೇಗೆ ಸುಲಭವಾಗಿ ಹಾಗೂ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತ. ಸೊ ಹಾಗೆಯೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಹಾಗೆ ನೀವು ಯಾವ ದಾಲ್ ಪಾಲಕನ್ನು ರೆಡಿ ಮಾಡ್ತೀರಾ ಅಂತ ಕೂಡ ಹೇಳಿ. ಹಾಗೆ ಆರೋಗ್ಯವಾಗಿರುವಂಥ ದಾಲ್ ಪಾಲಕ್ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇನ್ನು ದಾಲ್ ಪಾಲಕ್ ರುಚಿ ಮತ್ತು ಆರೋಗ್ಯಕರವಾಗಿರುವಂಥ ಮನೆಯಲ್ಲೇ ಪೌಷ್ಟಿಕ ದಾಲ್ ಪಾಲಕನ್ನು ರೆಡಿ ಮಾಡಿ. ಸೊ ಹಾಗೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಚಾನಲ್ ಬರುವಂಥ ಸುಲಭವಾದ ರೆಸಿಪಿಗಳನ್ನು ನೀವು ಮಿಸ್ ಮಾಡದೆ ನೀವು ನೋಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.